ಗರ್ಭಕೋಶ ಕ್ಯಾನ್ಸರ್ ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯದ 9 ರಿಂದ 15 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ HPV ಲಸಿಕೆಯನ್ನು ಉಚಿತವಾಗಿ ನೀಡುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ರಾಧಮ್ಮ ಜನಸ್ಪಂದನ ವೇದಿಕೆಯ ಅಧ್ಯಕ್ಷ ಹೇಮಂತ್ ಕುಮಾರ್ ಮನವಿ ಮಾಡಿದರು. ವೈದ್ಯಕೀಯ ಅಧ್ಯಯನಗಳ ಪ್ರಕಾರ ಲಸಿಕೆ ನೀಡಿದರೆ ರೋಗವನ್ನು 90% ತಡೆಯಬಹುದು. ಸಿಕ್ಕಿಂ ರಾಜ್ಯದಲ್ಲಿ ಈಗಲೂ ಈ ನೀತಿ ಜಾರಿಗೆ ತರಲಾಗಿದೆ. ಕರ್ನಾಟಕವು ಇದೇ ಮಾದರಿಯನ್ನು ಅನುಸರಿಸಬೇಕು. ಲಸಿಕಾಕರಣವೇ ಮಾರಣಾಂತಿಕ ರೋಗ ತಡೆಯೋಕೆ ಅತ್ಯಂತ ಪರಿಣಾಮಕಾರಿಯಾಗಿದೆ. ಇದನ್ನ ಜನಚಳುವಳಿಯಾಗಿ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಮಂತ್ ಕುಮಾರ್ ಅವರು ಹೇಳಿದರು. ಕಳೆದ 3 ದಿನ ಮುಂಚೆ ಈ HPV ಲಸಿಕೆ ಬಗ್ಗೆ ದೇಶದಲ್ಲೇ ಪ್ರಥಮ ರಾಜ್ಯ ಸಿಕ್ಕಿಮಲ್ಲಿ ಪ್ರೇಮ್ ಸಿಂಗ್ ಅವರು ಮುಖ್ಯಮಂತ್ರಿಯವರು ಎಲ್ಲ ಹೆಣ್ಣುಮಕ್ಕಳಿಗೂ 2026 ಏಪ್ರಿಲಿಂದ ಉಚಿತವಾಗಿ ಲಸಿಕೆಯನ್ನು ಹಾಕಿಸಲಾಗುವುದಂತ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಅಧಿಕೃತವಾಗಿ 2026ರಿಂದ. ಈಗ ಭಾರತ ವಿಶ್ವದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಕ್ಯಾನ್ಸರ್ ಕಾಯಿಲೆಯಿಂದ ಸಾವನ್ನಪ್ಪುತ್ತಿರುವಂಥ ದೇಶದಲ್ಲಿ. ಈ ಕ್ಯಾನ್ಸರ್ ಕಾಯಿಲೆಯನ್ನು ಅದರಲ್ಲಿ ಒಂದು ಭಾಗವಾದಂಥ ಹೆಣ್ಮಕ್ಳಿಗೆ ಗರ್ಭಕೊರಳ ಕ್ಯಾನ್ಸರನ್ನು ತಡೆಗಟ್ಟೋದಕ್ಕೆ ವ್ಯಾಕ್ಸಿನೇಷನ್ ಇದೆ. ಎಷ್ಟೋ ಜನಕ್ಕೆ ನಾನು ಕ್ಯಾಂಪ್ ಮಾಡಿದಾಗ ವ್ಯಾಕ್ಸಿನೇಷನ್ ಇದೆ ಅನ್ನೋದು ಕೂಡ ಅರಿವಿರಲಿಲ್ಲ. ಇನ್ನು ಕೆಲವರು ವ್ಯಾಕ್ಸಿನೇಷನನ್ನು ಖಾಸಗಿ ಆಸ್ಪತ್ರೆಯಲ್ಲಿ 3,500 4,000 ಕೊಟ್ಟು ಹಾಕ್ಸಿದ್ರು. ಈಗ ಪ್ರಸ್ತುತವಾಗಿ 2,500 ರೂಪಾಯಿ ಅದರ ಬೆಲೆ ಇದೆ ಒಂದು ವ್ಯಾಕ್ಸಿನೇಷನ್ ಖಾಸಗಿ ಆಸ್ಪತ್ರೆಯಲ್ಲಿ. ಅದನ್ನು ಕೇಂದ್ರ ಸರ್ಕಾರಕ್ಕೂ ಕೂಡ ಉಚಿತವಾಗಿ ಹಾಕಿಸ್ಬೇಕು ಅಂತ ರಾಜ್ಯಸಭೆಯಲ್ಲಿ ಪ್ರಥಮ ಸ್ಪೀಚ್ನಲ್ಲೇ ಸುಧಾಮೂರ್ತಿಯವರು ಗಮನ ಸೆಳೆದಿದ್ರು. ದೇಶವ್ಯಾಪ್ತಿ ಎಲ್ಲ ಹೆಣ್ಣುಮಕ್ಕಳಿಗೂ ಕೂಡ ಇದು ತುಂಬ ಸೀರಿಯಸ್ ಇಶ್ಯೂ ಆಗಿದೆ. 4th ಸ್ಟೇಜಿಗೆ ಹೋದರೆ ಪ್ರತಿ 7 ನಿಮಿಷಕ್ಕೊಬ್ಬರು ಈಗ ಮೃತಪಡ್ತಾ ಇದ್ದಾರೆ. ಇದನ್ನು ತಡೆಗಟ್ಟಬೇಕು ಅಂತ ಕೇಂದ್ರದ ಸರ್ಕಾರವು ಕೂಡ ಗಮನ ಸೆಳೆದಿದ್ರು. ಅವರು ಅದನ್ನು ಗಮನ ಹರಿಸ್ತೀವಿ ಅಂತ ಹೇಳಿದರು. ಈಗ ಇನ್ನೂ ಕೂಡ ಅದು ಯಶಸ್ವಿಯಾಗಿ ಜಾರಿ ತರೋಕ್ಕಾಗಿಲ್ಲ. ಇಂಗ್ಲೆಂಡ್ ಮತ್ತು ಅಮೆರಿಕಾದಲ್ಲಿ ಆರೋಗ್ಯ ವಿಮೆ ಯಾರಿಗಾದ್ರೂ ಕೊಡಬೇಕು ಅಂತಂದರೆ ಹೆಣ್ಣುಮಕ್ಕಳಿಗೆ ಇದು ಹಾಕ್ಸಿದ್ರೆ ಮಾತ್ರ ಹೆಲ್ತ್ ಪಾಲಿಸಿ ಕೊಡ್ತಾರೆ, ಇಲ್ಲಾಂದರೆ ಕೊಡೋದಿಲ್ಲ. ನಮ್ಮ ದೇಶದಲ್ಲಿ 7 ನಿಮಿಷಕ್ಕೊಬ್ಬರು ಡೆತ್ ರೇಷು ಇದೆ ಕ್ಯಾನ್ಸರ್ನಿಂದ. ಇದನ್ನು ತಡೆಗಟ್ಟಬಹುದಾಗಿದೆ ಈ ವ್ಯಾಕ್ಸಿನೇಷನ್ ಹಾಕೋದ್ರ ಮುಖಾಂತರ. ಮುಂದಿನ ಪೀಳಿಗೆ ಸಂಪೂರ್ಣವಾಗಿ ಆರೋಗ್ಯವಾಗಿರಬೇಕು ಅಂದರೆ ಹೆಣ್ಣುಮಕ್ಕಳು ಮುಂದಿನ ಪೀಳಿಗೆಗೆ ಈಗ ಹಾಕ್ಸಿದ್ರೆ ಒಂದು ಕುಟುಂಬ ಸಮೃದ್ಧವಾಗಿರುತ್ತೆ. ಯಾವುದೇ ಮನೆಯಲ್ಲಿ ಒಂದು ಲೇಡೀಸು ಒಂದು ಆರೋಗ್ಯ ಕೆಟ್ಟ ಮನೇಲಿ ಕೂತ್ರೆ ಒಂದು ಕುಟುಂಬ ಮುನ್ನಡೆಯೋದು ತುಂಬ ಕಷ್ಟ ಇದೆ. ತಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ಪತ್ರಿಕಾಗೋಷ್ಠಿಯಲ್ಲಿ ರಾಧಮ್ಮ ಜನಸ್ಪಂದನ ವೇದಿಕೆಯ ನಿರ್ದೇಶಕ ಸಾಗರ್ ಮತ್ತು ಸೋಮಶೇಖರ್ ಸೇರಿದಂತೆ ಇತರರು ಭಾಗವಹಿಸಿದ್ದರು.